ನಮಸ್ಕಾರ ಸ್ನೇಹಿತರೆ. ಈ ಒಂದು ದುರಿತ ಕಾಲಘಟ್ಟದಲ್ಲಿ ಸಹಜವಾಗಿ ನಾವು ಸಮಯ ಇರ್ಬೋದು ಅಥವಾ ನಮ್ಮ ಒಂದು ಆತ್ಮ ಬಲ ಇರ್ಬೋದು, ಇವೆಲ್ಲವೂ ಏನಾಗುತ್ತೆ ಅಂತಂದ್ರೆ ಒಂದು ಸವಾಲಿಗೊಡ್ಡುವಂತ ಕ್ಷಣಗಳಿವೆ. ಯಾಕಂದ್ರೆ ಈ ಒಂದು ಸಾಂಕ್ರಾಮಿಕವಾದಂತ ಮಹಾಮಾರಿ ಜಾಗತಿಕವಾಗಿ ನಮ್ಮನ್ನೆಲ್ಲ ಆಕ್ರಮಿಸಿದಾಗ ನಾವು ನೀವು ಅನ್ನುವಂತ ಕ್ಷುಲ್ಲಕ ಒಬ್ಬೊಬ್ರು ಕೂಡ ಇದ್ರ ಎದುರಿಗೆ ತುಂಬಾ ದುರ್ಬಲರಾಗ್ಬಿಡ್ತೀವಿ. ಕೇವಲ ಸ್ವಯಂ ನಿಯಂತ್ರಣ ಅಥವಾ ಆತ್ಮಬಲ ಅಂತ ಏನ್ ಹೇಳ್ತೀವಿ, ಅದರಿಂದ ಬಹುಶಃ ನಮ್ಮನ್ನ ನಾವು ಕಾಪಾಡ್ಕೊಳಕ್ ಸಾಧ್ಯ ಇರ್ತದ್ರಲ್ಲ. ಹಾಗಂತ ನಾವು ನಮ್ಮ ಸೃಜನಶೀಲತೆಯನ್ನಾಗ್ಲಿ ಅಥವಾ ನಮ್ಮ ಆಕ್ಟಿವಿಟಿಗಳನ್ನಾಗ್ಲಿ ನಮ್ಮ ಇನ್ನಿತರೆ ಸಹಜ ಜೀವನದ ಹೊರತಾದ ವಿಷಯಗಳನ್ನ ಬಿಟ್ಟು ಬದುಕೋಕ್ಕೂ ಆಗೋದಿಲ್ಲ. ಕಾರಣ ಮನುಷ್ಯ ಸಹಜವಾಗಿ, ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ, ನೈಜವಾಗಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಹಾಗೂ ಇನ್ನಿತರೆ ವಿಷಯಗಳಿಗೆ ಬಳಸ್ಕೊಳ್ಳೋದೇ ಕಲೆ ಅಂತ ವಿಷಯಗಳನ್ನ. ಸಾಂಸ್ಕೃತಿಕವಾಗಿ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅತ್ಯಂತ ಸಮೃದ್ಧವಾದಂತ ಸಾಂಸ್ಕೃತಿಕ ಸಂಗೀತ ಈ ವಿಷಯಗಳಲ್ಲಿ ಹೊಂದಿರುವಂತದ್ದು. ಅದಕ್ಕೆ ಒಂದು ಖುಷಿ ಆಗೋದೇನು ಅಂತಂದ್ರೆ, ಈ ಒಂದು ಆತ್ಮನಿರ್ಭರ ಅನ್ನುವಂತ ಒಂದು ವಿಷಯ ಕೊಟ್ಟು, ಅಂದ್ರೆ ನಮ್ಮೊಂದು ಸ್ವಯಂ ನಿಯಂತ್ರಣ ಅನ್ನುವಂತ ಒಂದು ವಿಷಯನ ನಮ್ಮ ಗಮನಕ್ಕೆ ತಂದು, ಜಗತ್ತಿನೆಲ್ಲೆಡೆ ಎಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ರೋಗ ಹರಡುವಾಗ ಈ ದೇಶದ ಪ್ರಧಾನಿಗಳಂತ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮನ್ನ ಸಕಾಲಿಕವಾಗಿ ಈ ಒಂದು ಲಾಕ್ಡೌನ್ ಅನ್ನುವಂತ ಒಂದು ಅಭ್ಯಾಸ ಪದ್ಧತಿಗೆ, ಜೀವನ ಪದ್ಧತಿಗೆ ಅಳವಡಿಸುವ ಮೂಲಕ ಸ್ವಯಂ ನಿಯಂತ್ರಣ ಹೇಗೆ ಮಾಡ್ಕೊಳ್ಬಹುದು, ಹೇಗೆ ನಮ್ಮನ್ನ ರಕ್ಷಿಸ್ಕೊಳ್ಬಹುದು ಅನ್ನುವಂಥದ್ದು ಅತ್ಯಂತ ವಿಶೇಷವಾದ ಕಾಳಜಿ ವಹಿಸೋದಕ್ಕಾಗಿ ಬಹುಶಃ ನಮಗ್ ಅನ್ಸಿರ್ಬೋದು ಹೇಗೆ ಮನೆಯಲ್ಲೇ ಇದ್ದು ಬಿಡೋದು. ಆದ್ರೆ ಮನೆಯಲ್ಲಿ ಇದ್ದು ಕೂಡ ನಾವು ನಮ್ಮ ಸ್ನೇಹಿತರೊಟ್ಟಿಗೆ ನಮ್ಮ ಇತರೆ ಒಂದು ಸೃಜನಶೀಲತವಾದಂತಹ ಒಂದು ಚಟುವಟಿಕೆಗಳನ್ನ ಮಾಡಿಕೊಂಡು ಕುಟುಂಬದೊಂದಿಗೆ ಇವೆಲ್ಲವನ್ನು ನಾವು ಸಮಯನ ಸುಮಾರು ಸಲ ಕಳೆದಿದ್ದೀವಿ. ಆದ್ರೂ ಮನುಷ್ಯ ಸಂಘಜೀವಿ ಅಂತಂದಾಗ ನನ್ನ ಸ್ನೇಹಿತರು ಇನ್ನೊಂದ್ ಕಡೆ ಎಲ್ಲೋ ಇರ್ತಾರೆ, ನಾನು ಎಲ್ಲೋ ಒಂದ್ ಕಡೆ ಇರ್ತೀನಿ, ಅವ್ರು ಇನ್ನೇನೋ ಮಾಡ್ತಿರ್ತಾರೆ, ನನ್ನ ಆಕ್ಟಿವಿಟಿ ಬೇರೆ ಆದ್ರೂ ಸ್ನೇಹಕ್ಕೆ ಇವೆಲ್ಲ ಬಂಧಗಳಿರೋದಿಲ್ಲ. ಆಗಾಗ ಮಾತಾಡೋಣ ಅನ್ಸುತ್ತೆ, ನೋಡೋಣ ಅನ್ಸುತ್ತೆ, ಇವೆಲ್ಲನ್ನ ನಾವು ಒಳಗೊಂಡು ಬಂದಂತ ಜೀವನ ಶೈಲಿಯಲ್ಲಿ ಇದ್ದವ್ರು. ಹೀಗಾಗಿ ಸಹಜವಾಗಿ ನಾನು ಕೂಡ ಒಬ್ಬ ಲೇಖಕನಾಗಿ, ಕಾದಂಬರಿಕಾರನಾಗಿ ಬರಹಗಳನ್ನು ಬರೀಬಹುದು. ಇನ್ನು 1 ತಿಂಗಳ ಕಾಲ ನನಗೆ ಇನ್ನಿತರ ಯಾವುದೇ ಕರ್ತವ್ಯಗಳೆಲ್ಲ ಇಲ್ಲ, ಹಾಗೂ ವೈಯಕ್ತಿಕ ಅಂತರ ಮೇಂಟೈನ್ ಮಾಡ್ಬೇಕು, ಹಾಗೂ ಸಮಾಜದಲ್ಲಿ ಬೆರೆಯೋಕ್ಕಾಗೋದಿಲ್ಲ, ಇವೆಲ್ಲ ಇದ್ದಾಗ್ಲೂ ಸೃಜನಶೀಲ ಚಟುವಟಿಕೆಗಳಿಗೆ ಮಾತ್ರ ಯಾವ್ದಕ್ಕೊಂದು ಬರಲಿಲ್ಲ. ಯಾಕಂದ್ರೆ ಇದೆಲ್ಲ ವೈಯಕ್ತಿಕವಾದಂಥದ್ದು. ಹೊಸ ಕಾದಂಬರಿಗಳಿಗೆ ನಾನು ಪ್ರಯತ್ನ ಪಡ್ತಾ ಇದ್ದೆ, ಅಭ್ಯಾಸಗಳನ್ನ ಮಾಡ್ಕೊಂಡಿದ್ದೀನಿ. ಹೊಸ ಕಾದಂಬರಿ ಬರುವಾಗ ಅದಕ್ಕೆ ಏನು ಪ್ರಿಪರೇಷನ್ ಬೇಕು ಅದನ್ನ ಮಾಡ್ಕೊಳ್ತಾ ಇದ್ದೆ. ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರುವಂತವರು ಸಹಿತ ತಮ್ಮ ತಮ್ಮ ಮನೆಯ ಮಟ್ಟಿಗೆ, ತಮ್ಮ ಒಂದು ಕುಟುಂಬದ ಮಟ್ಟಿಗೆ ಈ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ತಮ್ಮ ಜೀವನವನ್ನು ಪ್ರತಿ ದಿವಸನೂ ತಳ್ಕೊಂಡು ಹೋಗ್ತಾನೆ ಇದ್ರು. ಕಾರಣ ಈ ಸ್ವಯಂ ನಿಯಂತ್ರಣ, ಆತ್ಮನಿರ್ಭರ ಅನ್ನುವಂತ ಒಂದು ವಿಷಯ ಏನಿದೆ, ಇದು ವೈಯಕ್ತಿಕವಾಗಿ ಒಳಗೊಳ್ಬಹುದಾದಂತ ಅಂಶ ಆಗಿದ್ದರಿಂದ ನಮ್ಮ ಒಂದು ಈ ಎಲ್ಲ ಚಟುವಟಿಕೆಗಳು ಇದ್ರ ಸುತ್ತನೇ ಸುತ್ತುತ್ತಾ ಇದ್ವು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಬರಹಗಳನ್ನ ಬರೆದು, ಕೆಲವು ಲೇಖನಗಳಿರ್ಬೋದು, ಕಾದಂಬರಿ ತಯಾರಿ ಇರ್ಬೋದು, ಇದನ್ನ ಮಾಡ್ಕೊಳ್ಳೋದು ಅನ್ಕೊಂಡಿದ್ದು ವಿಭಿನ್ನ ಚಟುವಟಿಕೆಯಲ್ಲಿ ಉಳ್ಳಂತರ. ಯಾಕಂದ್ರೆ ಬರಹಗಾರನಾಗಿ ನಾನು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಬರೆಯುವಂತ ದೊಡ್ಡದಲ್ಲ. ನನಗೆ ಒಂದು ಲ್ಯಾಪ್ಟಾಪ್, ಪೇಪರ್, ಪೆನ್ ಇದ್ಬಿಟ್ರೆ ಆಗೋಗುತ್ತೆ. ಆದ್ರೆ ನನ್ನ ಸ್ನೇಹಿತರಾದಂತ ಒಬ್ರು ಲಕ್ಷ್ಮೀ ಹೆಗಡೆ ಸೋಂದಾ ಅಂತಿದ್ದಾರೆ. ಅವರು ಶಾಸನಶಾಸ್ತ್ರಗಳಲ್ಲಿ ಪದವೀಧರರು, ವಿಶೇಷವಾಗಿ ಇತಿಹಾಸ ತಜ್ಞರು ಕೂಡ. ಅವರು ಸಾಮಾನ್ಯವಾಗಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಅಥವಾ ಈ ರೀತಿಯ ಒಂದು ಆಕ್ಟಿವಿಟಿಯನ್ನ ಮಾಡ್ಬೇಕು ಅಂತ ಅನ್ನೋದಾದ್ರೆ ಅವರು ಹೊರಗಡೆ ಬಾಹ್ಯವಾಗಿ ಸಾಮಾಜಿಕವಾಗಿ ಬೆರೀಬೇಕಾಗತ್ತೆ, ಆ ಸ್ಥಳಗಳಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಅವುಗಳ ಒಂದು ಪರಿಶೀಲನೆ ಇಲ್ಲದೆ, ಆ ಭಾಷೆಗಳ ಲಿಪಿಯ ಅಭ್ಯಾಸ ಇಲ್ಲದೆ ಮಾಡಕ್ ಆಗೋದಿಲ್ಲ. ಅಂಥವ್ರು 4 ಗೋಡೆಗಳ ಮಧ್ಯದಲ್ಲಿ ವೈಯಕ್ತಿಕವಾಗಿ ಕಳೆಯೋದು ಕಷ್ಟ ಆಗತ್ತೆ. ಅದೇ ರೀತಿಯಲ್ಲಿ ನನ್ನ ಸ್ನೇಹಿತೆಯಾದಂತ ಅಂಜಲಿ ಗುರು ಇದ್ದಾರೆ, ಅವ್ರು ಇನ್ನೊಂದು ಮೂಲೆಯಲ್ಲಿ ಇದ್ದಾರೆ, ನಾನು ಇರೋದಿಲ್ಲ ಧಾರವಾಡದಲ್ಲಿ. ಸಂಗೀತ ಕೂಡ ಹಾಗೇನೆ, 4 ಗೋಡೆ ಮಧ್ಯದಲ್ಲಿ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡಿ ಅಂತ ಬಹಳ ಕಷ್ಟ ಅವ್ರಿಗೆ. ಯಾಕಂತಂದ್ರೆ ಸಂಗೀತಗಾರ ವಿಶೇಷವಾಗಿ ಏನಂದ್ರೆ ಮನಸ್ಸು ಪ್ರಫುಲ್ಲವಾಗಿದ್ದು ಹೊಸ ಹೊಸ ಸಂಗೀತಕ್ಕೆ ತಮ್ಮನ್ನ ತೆರೆದುಕೊಳ್ಳುತ್ತಾ ಹೊಸ ಹಾಡುಗಳಿಗೆ, ಹೊಸ ರೀತಿಯ ರಾಗಗಳನ್ನ ಮಾಡುವಂತ ಚಟುವಟಿಕೆಯನ್ನ ಇಟ್ಕೊಂಡಿರುವಂತರು ಅಂಜಲಿ ಕೂಡ. ಹಾಗಾಗಿ ಇವ್ರನ್ನೆಲ್ಲ ನೆನ್ಸ್ಕೊಂಡಾಗ ನನ್ಗೂ ಅನ್ಸುತ್ತೆ ಇವರೆಲ್ಲ ಯಾವ ರೀತಿ ತಮ್ಮ ಒಂದು ಈ ಸಮಯವನ್ನ ಕಳೆದಿರ್ಬೋದು. ಹಾಗಾಗಿ ಈ ಒಂದು ಸಂಪರ್ಕಕ್ಕೆ ಅವರನ್ನ ನಾನು ಕರೆದಿದ್ದೆ. ಮೊದಲಿಗೆ ನನ್ನ ಪ್ರಿಯ ಮಿತ್ರ ಅಂತ ಲಕ್ಷ್ಮೀ ಹೆಗಡೆ ಸೋಂದಾ ಮಂಗಳೂರಿನಲ್ಲಿದ್ದಾರೆ. ಇವರು ಮೂಲತಃ ಶಿರ್ಸಿಯವರು. ವಿಶೇಷವಾಗಿ ಖುಷಿ ಆಗೋದು ಏನಂತಂದ್ರೆ, ಬಹುಶಃ ಭಾರತದಲ್ಲಿ ಈ ರೀತಿ ಶಾಸನಶಾಸ್ತ್ರವನ್ನ ಓದಿ, ಇತಿಹಾಸವನ್ನ ಬಗೆದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಾಹಿತ್ಯವನ್ನ ರಚನೆ ಮಾಡೋದು ಹಾಗೂ ಕಾದಂಬರಿಗಳನ್ನು ಬರೆಯೋದಿರ್ಬೋದು, ಶಾಸನಗಳನ್ನ ಅಂತಂದ್ರೆ ತಕ್ಷಣ ನಮ್ಗೆ ಯಾರಿಗೂ ಅರ್ಥ ಆಗಿರುವಂತ ವಿಷಯ ಅದು.
ಅಂತ ವಿಷಯನ ಹಿಡ್ಕೊಂಡು ಅದನ್ನ ಅಭ್ಯಾಸ ಮಾಡುವಂತ ವೈಜ್ಞಾನಿಕವಾಗಿ ನಮಗೆ ಹೌದನ್ಸೋ ತರದಲ್ಲಿ ಕೇಳೋದಿದೆಯಲ್ಲ, ಅದು ಬಹಳ ಕಡಿಮೆ ಜನ ಕನ್ನಡದಲ್ಲಿ, ಬಹುಶಃ ಬೆರಳೆಣಿಕೆಯಷ್ಟು ಜನ ಕರ್ನಾಟಕದಲ್ಲಿ ಇವತ್ತು ಶಾಸನಗಳನ್ನು ಓದುವಂತ ಕಲೆಯನ್ನ ಅಭ್ಯಸಿಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಒಬ್ರು ನಮ್ಮ ಲಕ್ಷ್ಮೀ ಹೆಗಡೆ ಅಂತ, ಪ್ರಸ್ತುತ ಇವರು ಮಂಗಳೂರಿನ ಕಾಲೇಜೊಂದರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರು ಮನೆಯಲ್ಲಿ ಇಟ್ಕೊಂಡು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ತೆ ಲಕ್ಷ್ಮೀಶ್. ನಮಸ್ತೆ ಮಹೇಂದಳ್ಳಿ ಸರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀರಿ ನೀವು, ಚೆನ್ನಾಗಿರ್ಬೇಕು. ಯಾಕೆಂತಂದ್ರೆ ತುಂಬಾ ಸಹೃದಯಿ ಸೃಜನಶೀಲ ಸಾಹಿತಿಗಳು ಸನ್ಮಿತರು. ಈಗ ಈ ರೀತಿಯ ಈ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಅನೇಕ ಜನರಿಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಹೀಗಾಗಿ ನಿಮ್ಮ ಸನ್ಮಿತರ ಒಂದು ಸಾಂಗತ್ಯ ನಮ್ಗೆಲ್ಲ ಬಹಳ ಸಂತೋಷದ ಒಂದು ಸಂಗತಿ. ನಾವು ಈ ಅನಿವಾರ್ಯವಾದಂತಹ ಮತ್ತು ಅನಿರೀಕ್ಷಿತವಾದಂತಹ ಒಂದು ಆಘಾತ, ಈ ಲಾಕ್ಡೌನ್ ಹೇಳುವಂತು, ಈ ಆತ್ಮನಿರ್ಭರತೆ ಹೇಳ್ತದ್ದು ಆತ್ಮದ ಅನುಸಂಧಾನತೆಗೂ ಕೂಡ ಕಾರಣ ಆಗಿ ನಮ್ಮ ಪಾಲಿಗಂತಾಗಿದೆ. ಯಾಕಂದ್ರೆ ಈ ಶಾಸನದ ಓದು ಅಥವಾ ಕಾದಂಬರಿ ರಚನೆ, ಅಂಕಣ ಈ ರೀತಿಯ ಈ ಕಾರ್ಯಗಳ ತುಂಬಾ ಸಮಯ ಬೇಕಾಗ್ತಾ ಇತ್ತು. ನಮ್ಮ ವೃತ್ತಿ ಮೂಲ ಈಗ ಮಂಗಳೂರು ನರಸಿಂಹ ಕುಶೆ ಕಾಲೇಜಿನಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿರೋದ್ರಿಂದ ವೃತ್ತಿಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡ್ಲೇಬೇಕು. ಆ ಹಿನ್ನೆಲೆಯಲ್ಲಿ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಸಮಾನವಾಗಿ ಸ್ವೀಕರಿಸುವಂತಹ ನನ್ನಂತವರಿಗೆ ಎಲ್ಲೊಂದ್ ಕಡೆ ಒಂದ್ ಸ್ವಲ್ಪ ಸಹಾಯ ಆಯ್ತು. ಯಾಕೆಂತಂದ್ರೆ ಪ್ರವೃತ್ತಿಗೆ ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗ್ತಿಲ್ವಲ್ಲ ಹೇಳುವಂತ ಒಂದು ಅದಾಗಿತ್ತು. ಆ ಹಿನ್ನೆಲೆ ಒಂದು ಆತ್ಮಾನುಸಂಧಾನಕ್ಕೆ ನನ್ನ ಒಂದು ಪ್ರವೃತ್ತಿಗೆ ಹೆಚ್ಚಿನ ಸಮಯವನ್ನ ಕೊಡಲಿಕ್ಕೆ ಈ ಲಾಕ್ಡೌನ್ ಸಹಾಯ ಮಾಡ್ತು. ವಿಶೇಷವಾಗಿ ನನ್ನ ಒಂದು ಶಾಸನದ ಓದು ಪೂರ್ಣ ಕೊಂಡಿತ್ತು. ಮತ್ತೆ ಒಂದು 2-3 ವರ್ಷಗಳ ಒಂದು ಕನಸು, ಇತಿಹಾಸದ ಸಂಗತಿನ ನಾನು ಕಂಡುಕೊಂಡ ವಸ್ತುನಿಷ್ಠ ಇತಿಹಾಸದ ಸಂಗತಿನ ಒಂದು ಕಾದಂಬರಿ ರೂಪಕ್ಕೆ ನಾನು ಯಾಕೆ ತರಬಾರದು? ಕಾದಂಬರಿ ಮತ್ತು ಇತಿಹಾಸದ ವ್ಯತ್ಯಾಸ ಇದೆ. ಒಂದು ವಸ್ತುನಿಷ್ಠ ಆಯಾಮದ ರೀತಿಯೊಳಗೆ ಬಂದ್ರೆ ಮತ್ತೊಂದು ಒಂದ್ ಸ್ವಲ್ಪ ಕಲ್ಪನೆಗೆ ಅಲ್ಲಿ ಅವಕಾಶ ಇದೆ. ಹೀಗಾಗಿ ನನಗೊಂದು ಆತಂಕ ಇವು, ನಾನೊಬ್ಬ ಇತಿಹಾಸಕಾರಗಿ ಕಾದಂಬರಿ ಬರಹಕ್ಕೆ ಹೋಗ್ತೇನೋ ಇವು. ಅದು ಯಾಕೆ ಅಂತಂದ್ರೆ ಒಂದು ಸ್ವಲ್ಪ ಅದ ಅದರ ನಮೂನೆ ಬೇರೆ ಆಗುತ್ತೆ. ಇತಿಹಾಸಕ್ಕೆ ವಸ್ತುನಿಷ್ಠ ಆದ್ರೆ ಅಲ್ಲೊಂದ್ ಸ್ವಲ್ಪ ಕಲ್ಪನೆ ಅವಶ್ಯಕತೆ ಇರ್ತದೆ. ಕಲ್ಪನೆಗೆ ಅವು ಎರಡ ಮಧ್ಯೆ ಒಂದು ಸಂಘರ್ಷ ನನ್ನ ತೊಳಲಾಟದಲ್ಲಿ ನಾನಿದ್ದೆ. ಹೀಗಾಗಿ ಆ ತೊಳಲಾಟವನ್ನ ಮೀರಿಕೊಂಡು ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಕಾದಂಬರಿ, ಐತಿಹಾಸಿಕ ಕಾದಂಬರಿ ಬರೀಲೇಬೇಕು ಅಂತ ನಿರ್ಧಾರ ಮಾಡಿ ಅದು ಕೂಡ ಪೂರ್ಣ ಆಯ್ತು. 2 ಕಾರ್ಯಗಳು ಪೂರ್ಣ ಆಯ್ತು. ಮಹೇಂದಳ್ಳಿ ಸರ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಲಕ್ಷ್ಮೀ. ಹಾಗೆ ನನ್ನ ಜೊತೆಗೆ ನನ್ನ ಎದುರಿಗಿದ್ದಾರೆ ನನ್ನ ಥ್ಯಾಂಕ್ ಯು ಸರ್, ಅಂಜಲಿ ಗುರು ಅಂತ. ಮೂಲತಃ ಕೊಪ್ಪದ ಹತ್ತಿರ ಅತ್ಯಂತ ಚಿಕ್ಕ ಹಳ್ಳಿಯಿಂದ ಬಂದಿರುವಂತ ಅಂಜಲಿ ಸಂಸಾರದ ಜೊತೆಗೆ ಸಂಗೀತವನ್ನ ತುಂಬಿಸ್ಕೊಂಡು ಹೋಗ್ತಾ, ವಿಶೇಷವಾಗಿ ಗಮನ ಕೊಡ್ಬೇಕಂತ ಏನಂದ್ರೆ ಧಾರವಾಡ ಅಂತ ಅನ್ನೋದು ಸಾಹಿತ್ಯ ಮತ್ತು ಸಂಸ್ಕೃತಿಯ ತವರೂರು ಅಂತ ಹೇಳ್ತೀವಿ. ತುಂಬಾ ಘಟಾನುಘಟಿ ವ್ಯಕ್ತಿತ್ವಗಳು ಅಲ್ಲಿರೋರ ಮಧ್ಯದಲ್ಲಿ ನಾನು ಒಂದೇನಾದ್ರೂ ಸಾಧನೆ ಮಾಡ್ತೇನೆ ಅಂತ ಹೋಗೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಧಾರವಾಡದಂತ ನೆಲದಲ್ಲಿ ಆ ಅನುಭವಪೂರ್ಣ ಪಾಂಡಿತ್ಯ ವಿದ್ವಾಂಸರು ಇರೋ ಮಧ್ಯದಲ್ಲಿ ಏನಾದ್ರೂ ಒಂದು ಈ ರೀತಿ ಸ್ವತಃ ಒಂದು ಗುರುಕುಲ ಮನೆಯಲ್ಲಿ ನಡೆಸಿ ಮಕ್ಕಳಿಗೆ ಸಂಗೀತ ವಿದ್ಯಾಭ್ಯಾಸ ಮಾಡಿಸಿ ಸ್ವತಃ ಒಂದು ಕವನಗಳಿಗೆ ತಮ್ಮದೇ ಶೈಲಿಯಲ್ಲಿ ಸಂಗೀತವನ್ನ ಅಳವಡಿಸೋದಿದೆಯಲ್ಲ, ಆ ರೀತಿ ವಿಭಿನ್ನತೆ ಮೆರೆಯೋದು ಬಹಳ ಕಷ್ಟದ ಕೆಲಸ. ಅಂಥದನ್ನ ಇವರು ನಿರಂತರವಾಗಿ, ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಬರೀ ಹೊರಗಿನ ಮಕ್ಕಳಿಗೆ ಮತ್ತು ಇತರ ಮಹಿಳೆಯರಿಗೆ ತಮ್ಮ ಜೊತೆಗಿರೋರಿಗೆ ಇವರು ಸಂಗೀತವನ್ನ ಹೇಳ್ಕೊಡೋದಷ್ಟೇ ಅಲ್ಲ, ಇವರ ಜೊತೆಗೆ ಇವರೇ ಮೊದಲು ಕುಟುಂಬದಲ್ಲಿ ಸಂಗೀತವನ್ನು ಆರಂಭಿಸಿದ್ರು. ಇವರ ಮಕ್ಕಳು, ಮನೆಯವರು ಸೇರಿದಂತೆ ಇವ್ರ ಮನೆಯವರು ಎಲ್ಲರೂ ಸಂಗೀತದಲ್ಲಿ ಆಸಕ್ತಿ ಇರುವಂತವ್ರು. ಇವರ ಮಕ್ಕಳಿರ್ಬಹುದು, ಇವರ ಮನೆಯವರು ಇರ್ಬೋದು, ತಬಲಾ ನುಡಿಸೋದ್ರಲ್ಲಿ ಇರ್ಬೋದು, ಇವ್ರ ಜೊತೆಗೆ ಸಂಗೀತಕ್ಕೆ ಸಾಥ್ ಕೊಡಕ್ಕೆ ಹಾರ್ಮೋನಿಯಂ ನುಡಿಸೋದ್ರಲ್ಲಿ ಇರ್ಬೋದು, ಎಲ್ಲವನ್ನೂ ಒಳಗೊಂಡು ಇವ್ರ ಜೊತೆಗೆ ಅವ್ರು ಇದ್ದಾರೆ. ಅದು ಮುಖ್ಯ. ಸಂಸಾರದ ಜೊತೆಗೆ ಅಭಿವ್ಯಕ್ತಿಯ ಒಂದು ಮಾಧ್ಯಮವಾಗಿ ಸಂಗೀತವನ್ನ ಅಂಜಲಿ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ನಂಗೆ ವಿಶೇಷ ಅಂತ ಅನಿಸ್ತಾರೆ. ಯಾಕಂದ್ರೆ ಕೇವಲ ಒಂದು ಕಲೆಯನ್ನ ನಮಗೋಸ್ಕರ ನಮ್ ಜೊತೆಗೆ ತಗೊಂಡು ಹೋಗೋದಲ್ಲ, ಅದನ್ನ ಒಳಗೊಳ್ಳೋದು ಮಹತ್ವ ಆಗತ್ತೆ ಅಂತ ಒಂದು ವಿಶೇಷ ಮಾಡ್ತಾ ಕಳೆದ 2 ದಶಕಗಳಿಂದ ಧಾರವಾಡದಲ್ಲಿ ವಿಶೇಷ ಪ್ರಯೋಗಗಳನ್ನ ಮಾಡ್ತಾ ಸಂಗೀತದಲ್ಲಿ ತಮ್ಮದೇ ಒಂದು ಸಾಧನೆಯನ್ನ ಮಾಡ್ತಾ ಗುರುತಿಸ್ಕೊಂಡಿರುವಂತ ಅಂಜಲಿ ಗುರು ಇದ್ದಾರೆ. ಅಂಜಲಿ, ಹೇಗಿದ್ದೀರಿ? ಆರಾಮಾಗಿದ್ದೀವಿ.
ರಜೆ ಚೆನ್ನಾಗಿದೆ ಎಲ್ಲ. ಈ ಲಾಕ್ಡೌನ್ ಸೆಷನ್ ಅಲ್ಲಿ. ಹೌದು, ಏನ್ ಸಂಗೀತ ಹೊಸ ಹಲೋ. ಹೊಸದೇನು ಇದ್ ಮಾಡಿದ್ರಿ? ಈಗ ಎಷ್ಟು ವರ್ಷ ಆಯ್ತು? ಸುಮಾರು ವರ್ಷಗಳಾಯ್ತು ನೀವು ಇದ್ ಮಾಡಕ್ ಶುರು ಮಾಡಿ, ಸಂಗೀತ ಇದ್ ಮಾಡಿ. ನಾನು ಒಂದು 20 ವರ್ಷದಿಂದ ಇಲ್ಲಿ ಧಾರವಾಡಕ್ಕೆ ನಾನು ಮದ್ವೆ ಆಗಿ ಬಂದಾಗಿಂದನೂ ಸಂಗೀತದಲ್ಲೇ ತೊಡಗಿಸ್ಕೊಂಡಿದ್ದೀನಿ. ನನ್ನ ಕಲಿಕೆ ಆಯ್ತು, ಅದರ ನಂತರ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡೋದು, ಹೊರಗಡೆ ಕಾರ್ಯಕ್ರಮಗಳನ್ನ ಕೊಡೋದು, ಈ ತರದೆಲ್ಲ ಬಹಳಷ್ಟು ಸಂಗೀತಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳಲ್ಲಿ ನನ್ನ ಜವಾಬ್ದಾರಿಗಳ ಜೊತೆಗೆ ನನಗೆ ಎಷ್ಟು ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೋ ಅದನ್ನ ನಾನು ತೊಡಗಿಸ್ಕೊಳ್ತಾ ಬಂದೆ. ಒಳ್ಳೇದು, ಖುಷಿ ಆಗುತ್ತೆ. ಈ ರೀತಿ ನೀವು ಸಂಸಾರನೂ ಮಾಡ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಅವ್ರ ವಿದ್ಯಾಭ್ಯಾಸನೂ ಮಾಡ್ಬೇಕು. ಆದ್ರೆ ಯಾವಾಗ ನೋಡಿದ್ರು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ. ಆಮೇಲೆ ನಿಮ್ಮದೇ ಆದ ಮಹಿಳೆಯರಿಗೋಸ್ಕರ ಸಂಗೀತದ ಕ್ಲಾಸ್ಗಳನ್ನೆಲ್ಲ ನಡೆಸ್ತೀರಿ. ದಿನವಹಿ ಸಂಗೀತದ ಒಂದು ಚಟುವಟಿಕೆ ನಿಮ್ ಮನೇಲಿ ನಿರಂತರವಾಗಿರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಇದನ್ನ? ಮತ್ತೆ ಮಧ್ಯ ಮಧ್ಯದಲ್ಲಿ ಹೊಸ ರಾಗಗಳನ್ನ ನೀವು ಅನ್ವಯ ಮಾಡ್ತೀರಿ, ಯಾವ್ದೋ ಒಂದು ಭಾವಗೀತೆಗಿರ್ಬೋದು, ಜಾನಪದ ಗೀತೆಗಿರ್ಬೋದು, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಮೈನ್ಲಿ ಹೇಳ್ಬೇಕಂದ್ರೆ ಫಸ್ಟ್ ನಾವು ಪ್ಲಾನಿಂಗ್, ನಮ್ಗೆ ಈಗ ನನ್ನ ಇಷ್ಟು ಜವಾಬ್ದಾರಿ ಇದೆ ಅಂದಾಗ ನಾನು ಅದನ್ನೆಲ್ಲ ಹೇಗ್ ಮಾಡ್ಬೇಕು, ಮತ್ತೆ ನನ್ನ ಸಂಗೀತದ ತಾಲೀಮು, ರಿಯಾಜ್ ಅಂತಾರೆ, ತಾಲೀಮ್ ಅಂತಾರೆ, ಸಾಧನೆ, ಅದನ್ನ ಯಾವ ಟೈಮ್ಗೆ ಹೇಗ್ ನಾನ್ ಮಾಡ್ಕೋಬೇಕು ಅನ್ನೋದು ಪ್ಲಾನಿಂಗ್ ಬಹಳ ಮುಖ್ಯ ಆಗುತ್ತೆ. ಮನೆ ಜವಾಬ್ದಾರಿ ಅಂತೂ ಎಲ್ಲರಿಗೂ ಇರೋದೆ, ಅದನ್ನ ನಮ್ ಧರ್ಮ, ಅದನ್ನ ನಾವು ಮಾಡ್ಬೇಕಾಗಿರೋದು. ಅದನ್ನ ಮುಗಿಸ್ಕೊಂಡು ಇದಕ್ ನಾನು ಟೈಮ್ ಇದು ಸ್ಲಾಟ್ ಹಾಕೊಂಡು ಅದ್ರ ಜೊತೆಗೆ ಮಾಡ್ಕೊಳ್ತಾ ಬಂದೆ ನಾನು. ಜೊತೆಗೆ ಕ್ಲಾಸ್ ಟೈಮಿಂಗ್ಸ್ ಅಷ್ಟೇ. ಇವಾಗ ನಾನು ಭಾರತೀಯ ಚೈತನ್ಯ ಸಂಗೀತ ವಿದ್ಯಾಲಯ ಅಂತ ಇದರಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದೀನಿ ಮಕ್ಕಳಿಗೆಲ್ಲ, ಜೂನಿಯರ್, ಸೀನಿಯರು, ಪಾಠ ಹೀಗೆ. ಸೊ ಅವ್ರದ್ದೆಲ್ಲ ಬ್ಯಾಚಸ್ ಮಾಡಿ ನನ್ನ ಏನ್ ಟೈಮಿಂಗ್ಸ್ ಇರುತ್ತೆ ಅದರ್ ದ್ಯಾನ್ ನನ್ನ ಕರ್ತವ್ಯ, ಮನೆಯದ್ದು ಜವಾಬ್ದಾರಿಗಳ ನಡುವೆ ಅದನ್ನ ಮಾಡ್ಕೊಳ್ಳೋದು. ಹಾಗೆ ಹೊರಗಡೆ ಮಹಿಳೆಯರಿಗಾಗಿ ವರ್ಕ್ಶಾಪ್ ಮಾಡ್ತಾ ಇರ್ತೀನಿ. ಜೊತೆಗೆ ಹೊಸ ಹೊಸ ಕಂಪೋಸಿಷನ್ಸ್, ಭಾವಗೀತೆಗಳದ್ದು, ದಾಸರಸ, ಹೀಗೆಲ್ಲ ಅದನ್ನು ಎಲ್ಲ ಜೊತೆಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ ಅಂಜಲಿ, ಈ ತರ ಒಟ್ಟಾಗಿ ಎಲ್ಲವನ್ನು ಜೊತೆ ಕರ್ಕೊಂಡು ಹೋಗೋದು, ನಿಮ್ಮದೇ ಆದ ಒಂದು ಸಂಗೀತ ಶಾಲೆಯನ್ನ ನಡೆಸ್ತಾ ಇರೋದು, ಅದರಲ್ಲಿ ಮಹಿಳೆಯರನ್ನ ವಿಶೇಷ ಒಳಗೊಳ್ಳೋದು ಬಹಳ ಖುಷಿ ಆಗುತ್ತೆ. ಲಕ್ಷ್ಮೀಶ್, ನೀವು ನಾನ್ ಗಮನಿಸಿದಾಗೆ ಇತಿಹಾಸದ ಪುಟಗಳನ್ನ ಶಾಸನದಲ್ಲಿ ಓದೋದು ಬಹಳ ಕಷ್ಟ. ಅದರಲ್ಲೂ ವಿಶೇಷವಾಗಿ ನೀವೊಂದು ಸೋದೆಯ ಸಾಂಬ ಸದಾಶಿವರಾಯನ ಬಗ್ಗೆ ಒಂದು ಕಾದಂಬರಿ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಇದು ಕೂಡ ಇತಿಹಾಸ ಆಧಾರಿತ ಆಗಿದ್ರಿಂದ ನಿಮಗೆ ದಾಖಲೆಗಳು, ಶಾಸನಗಳೇ, ಅದು ಹೊರತಾದಂತ ದಾಖಲೆಗಳು ಇರೋದಿಲ್ಲ. ಅದರಲ್ಲಿ ಪರಿಣಿತರು. ಹಾಗಾಗಿ ಯಾವ್ದಾದ್ರು ಹೊಸ ಶಾಸನ ಅಥವಾ ವಿಶೇಷವಾದ ಶಾಸನ ಅಂತದ್ ಏನಾರು ಇದ್ರೆ ಮಾಹಿತಿಗಾಗಿ ಏನ್ ಮಾಡಿದ್ರಿ ರಜೆಯಲ್ಲಿ? ಅದನ್ನ ತೆಗೆದು ಓದಿರ್ಬೋದು. ಏನ್ ಮಾಡ್ತಾ ಇದ್ರಿ? ಇದ್ದಾರೆ ನಮ್ಮ ನಲ್ಲಿ. ಅದ್ರ ನಾನು ಒಂದ್ ಸ್ವಲ್ಪ ಬೇರೆ ರೀತಿಯ ಸ್ಪರ್ಶ ಕೊಟ್ಟೆ. ಯಾಕೆಂತಂದ್ರೆ ಈ ಶಾಸನವನ್ನ, ಆ ಕಾಲದ ಶಾಸನ ಈ ಕಾಲದ ಒಂದು ಬದುಕಿಗೆ ಅಥವಾ ಬದುಕಿನ ರೀತಿ ತಾಳೆ ಹಾಕಿ ಅದನ್ನ ಒಂದು ಕಾದಂಬರಿ ರೂಪದಲ್ಲಿರುವಂತಹ ಒಂದು ಪ್ರಯತ್ನವೋ ಅಥವಾ ಇನ್ಯಾವ ಒಂದು ಸ್ವರೂಪನ ಅದಕ್ಕೆ ಇರುವಂತಹ ಒಂದು ಪ್ರಯತ್ನವೋ, ಈ ನಿಟ್ಟಿನಲ್ಲಿ ನಾನು ದೃಷ್ಟಿ ಹರಿಸಿದ ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ಹೊಸ ಆಯಾಮ ಬಂದ್ಬಹುದು ಅಂತ ನಿಮ್ಗೆ ಅನ್ಸಿರ್ಬೋದು. ಈಗ ನಾನು ಅಪೂರ್ಣ ಅಂತ ಹೇಳಲ್ಲ, ಆ ಒಂದು ಕ್ಷಣದ ಓದು ಅಪೂರ್ಣ ಆಗೊಂಡಿತ್ತು ನನಗೆ ಲಾಕ್ಡೌನ್ ಪೂರ್ವದಲ್ಲಿ. ನಮ್ಮ ಸೋಯ ಅರಸನಾದಂತಹ ರಾಮಚಂದ್ರ ನಾಯಕ್ ಅಂತ ಅವನು ಶಿರಸಿಯ ಸ್ಥಾಪಕ, ಆಕ್ಚುಲಿ ಬೆಂಗಳೂರು ಸ್ಥಾಪಕ ಎಲ್ಲರಿಗೂ ಗೊತ್ತಿದೆ, ಕೆಂಪೇಗೌಡ ಅಂತ. ಆದ್ರೆ ಸಣ್ಣ ಪಟ್ಟಣವಾದಂತ ಶಿರಸಿ ಅಂತ ಒಂದು ಪ್ರದೇಶ ಒಬ್ಬ ಸ್ಥಾಪಕ ಇರ್ತಾನೆ ಅಂತ ಜನರಿಗೆ ಗೊತ್ತೇ ಇಲ್ಲ. ಸೊ ಆ ರಾಮಚಂದ್ರ ನಾಯಕ, ಶಿರಸಿಯ ಸ್ಥಾಪಕನಾದಂತಹ ರಾಮಚಂದ್ರ ನಾಯಕನೊಂದು ಶಾರದ ಓದು ಪೂರ್ಣ ಹಾಕೊಂಡಿತ್ತು. ಅದನ್ನ ನಾನು ಪೂರ್ಣಗೊಳಿಸ್ಲಿಕ್ಕೆ ಸಹಾಯಕ ಆಯ್ತು ನನಗೆ ಪ್ರೊಫೆಸರ್ ನಾಗರಾಜ್ ರಾವ್ ಅವರು ಕೂಡ ನನಗೆ ಇದರಲ್ಲಿ ಸಹಾಯ ಮಾಡಿದ್ದಾರೆ, ಇದರ ಓದುವಿನಲ್ಲಿ. ಹಿರಿಯ ಶಾಸನ ತಜ್ಞರು, ಬೆಂಗಳೂರು. ಸೊ ಆ ಶಾಸನದ ಬಹಳ ಅದ್ಭುತ ಕುತೂಹಲದ ಸಂಗತಿಯನ್ನ ಹೇಳುವುದಾದ್ರೆ, ಅಥವಾ ಅಂದ್ರೆ ಸೋದೆ ರಾಣಿಯಾಗಿದ್ದು ನನ್ನ ಅತ್ಯಂತ ಪ್ರಿಯ ಒಂದು ಕುದುರೆಯನ್ನ ಕಂಡುಬಿಡ್ತಾಳೆ. ಆಕೆ ಆ ಧರ್ಮಜಿಜ್ಞವಾದಂತಹ ರಾಜ ರಾಮಚಂದ್ರ ನಾಯಕ ಧರ್ಮದ ದಾರಿಯಲ್ಲೇ ಹೋಗಿ ಹೇಗೆ ಕುದುರೆಯನ್ನ ಕಂಡು ಹಿಡ್ಕೊಂಡ
ಮತ್ತೆ ತತ್ಪರಿಣಾಮವಾಗಿ ಆ ನಂತರ ಏನಾಯ್ತು ಹೇಳುವುದನ್ನ ಆ ಶಾಸನ ಧ್ವನಿಸ್ತದೆ. ಸೊ ಆ ಶಾಸನದ ಇದು ಪೂರ್ಣ ಆಯ್ತು ಈ ಲೇಖನದಲ್ಲಿ. ಮತ್ತೆ ಒಂದು ಕಾದಂಬ ಅಂತ ಹೇಳಿದ್ನಲ್ಲ ನಾನು, ಸೋದೆ ಸದಾಶಿವರಾಯನ ಕುರಿತು ನನ್ಗೆ ಬಹಳ ದಿನದಿಂದ ಒಂದು ಕಾದಂಬರಿ ತರಬೇಕು ಆಸೆ ಇತ್ತು. ಯಾಕೆ ಸೋದೆ ಸದಾಶಿವರಾಯ ಒಂದು ಪ್ರಶ್ನೆ ಬರುತ್ತದೆ. ಸೋದೆ ಸದಾಶಿವರಾಯ ಅಂದ್ರೆ ಈ ನಾಡು ಕಂಡ ಅದ್ಭುತ ಸಾಹಿತಿ, ಅರಸ, ವಿದ್ವಾಂಸ ರಾಜ. ಯಾಕೆ ಆತ ಜನತೆ ಆಗ್ಲಿಲ್ಲ, ಪ್ರಸಿದ್ಧ ಆಗ್ಲಿಲ್ಲ? ಬಹಳ ಬೇರೆ ಇದೆ ನನ್ಗೆ. ಕನ್ನಡ ನಾಡಿನಲ್ಲಿ ಪ್ರಸಿದ್ಧ ಆಗ್ಲಿಲ್ಲ. ಬ್ರಿಟಿಷರನ್ನ ಭಾರತದಲ್ಲಿ ಮೊಟ್ಟ ಮೊದಲು ಸೋಲಿಸಿದಂತಹ ದೊರೆ ಯಾರು ಅಂದ್ರೆ ಪಠ್ಯ ಪ್ರಕಾರ ಹೈದರ್ ಅಲಿ ಅಂತ ಇದ್ದೇವೆ ನಾವು. ಆದ್ರೆ ಸದಾಶಿವರಾಯ ಹೈದರ್ ಅಲಿ ಬ್ರಿಟಿಷರ ಸೋಲಿಸುವ ಸುಮಾರು ಒಂದು 60 ವರ್ಷಗಳ ಮೊದಲೇ ಆತ ಬ್ರಿಟಿಷರನ್ನ ಸೋಲಿಸಿ ದಾಖಲೆ ನಮಗೆ ಸ್ಥಳೀಯ ಇತಿಹಾಸದಲ್ಲಿ ಸಿಗುತ್ತದೆ. ಹೀಗಾಗಿ ಒಬ್ಬ ವಿದ್ವಾಂಸರಂತಹ ಒಂದು ರಾಜನನ್ನ ಕಾದಂಬರಿ ಬಗ್ಗೆ ತಂದ್ರೆ ಎಲ್ಲಾ ಮನಸ್ಸುಗಳು ಅದು ತಲುಪದೆ, ಎಲ್ಲಾ ರೀತಿಯ ವರ್ಗಗೂ ಅದು ತಲುಪುವ ಹಿನ್ನೆಲೆಯಲ್ಲಿ ನಾನು ಆತನ ಆಯ್ಕೆ ಮಾಡು ನನ್ನ ಕಾದಂಬರಿಯ ವಸ್ತುವಾಗಿ ಸ್ವರ್ಣ ಅಂತ ತನ್ನ ಹೆಸರಿ ಸುಮಾರು ಒಂದು 80% ಆ ಐತಿಹಾಸಿಕ ಕಾದಂಬರಿ ಮುಗ್ದಿ. ಒಂದು ಗತ ಮತ್ತು ಆಗತದ ಕೊಂಡಿಯಾಗಿ ಸದಾಶಿವರಾಯ ಅದರೊಳಗೆ ಹೇಗೆ ಕಾಣಿಸ್ತಾನೆ ಆ ಕಾದಂಬರಿಯಲ್ಲಿ ಹೇಳುವಂಥದ್ದು ಆ ಶಾಸನದ ವಸ್ತು ಆಗಿದೆ, ಆ ಕಾದಂಬರಿಯ ವಸ್ತು ಆಗಿದೆ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಕ್ಚುಲಿ. ಯಾಕಂದ್ರೆ ಒಂದು ಶಾಸನದ ಮೇಲೆ ಒಂದು ವಿಷಯನ ತಗೊಂಡು ಒಂದು ರಾಜ ಕುಟುಂಬದ ಇತಿಹಾಸವನ್ನ ಮತ್ತೆ ಇತ್ತೀಚಿನ ವರ್ತಮಾನದಲ್ಲಿ ಕೊಡೋದು ಅಂತಂದ್ರೆ ಸುಲಭ ಅಲ್ಲ ಇದು. ಹಾಗೆ ಅಂಜಲಿ ಮನೆಯಲ್ಲಿ ಅಥವಾ ಹೊಸದೊಂದು ಭಾವಗೀತೆನ ಏನಾದ್ರು ಸೃಜಿಸಿದ್ದೀರಾ ಈ ಒಂದು ರಜೆಯಲ್ಲಿ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ಇದ್ದಾಗ? ಏನಾದ್ರು ಒಂದು ಸಂಗೀತ ಮಾಡಿರ್ಬೋದು, ನಿಮ್ಮದೇ ಆದ ಭಾವಗೀತೆಗೆ ಒಂದು ಸಂಗೀತ ಕೊಟ್ಟಿರ್ಬೋದು. ಹೌದು, ಈ ಲಾಕ್ಡೌನ್ ಅನ್ನೋದೊಂದು ವಿಚಿತ್ರ ಸಂದರ್ಭ. ನಮ್ಮನ್ನ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳಕ್ ಇದೊಂದು ಒಳ್ಳೆ ಅವಕಾಶ ಬಹಳಷ್ಟು ಜನ ಸಾಧಕರಿಗೆ ಅನ್ಸುತ್ತೆ. ನಾನು ಅದೇ ಕೆಲಸ ಮಾಡಿದೆ. ನಂದು ಏನ್ ಸಾಧನೆ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಒಂದು ವರ್ಕೌಟ್ ಮಾಡಿದೆ. ಹಾಗೇನೆ ಭಾವಗೀತೆಗಳಿಗೆ ನನಗೆ ಬೇಕಾಗಿದ್ದ ಸೆಲೆಕ್ಟೆಡ್ ಹಾಡುಗಳಿಗೆಲ್ಲ ಕಂಪೋಸಿಷನ್ ಮಾಡಿದ್ದೆ. ಯಾವ್ದಾದ್ರು ಒಂದು ಹಾಡು ಕೇಳ್ಬೋದಾ ನಾವು? ಯಾಕಂದ್ರೆ ಇವಾಗ ವೈಯಕ್ತಿಕ ಅಂತರನ್ನ ಮೇಂಟೈನ್ ಮಾಡ್ಕೊಂಡೆ ನಿಮ್ ಸಂಗೀತನ ಕೇಳ್ಬೇಕು. ನಿಮ್ ಸಂಗೀತ ಸಭೆಗಂತೂ ಸದ್ಯಕ್ಕೆ ಬರಕ್ ಆಗೋದಿಲ್ಲ ನಾವು. ಹಾಗಾಗಿ ಸ್ನೇಹಿತರಿದ್ದಾರೆ, ನಾನ್ ಎಲ್ಲಿದ್ದೀನಿ, ನೀವು ಧಾರವಾಡದಲ್ಲಿ ಇದ್ದೀರಿ, ಸಂಗೀತನ ಕೇಳುವಂಗಾಗ್ಲಿ. ಖಂಡಿತ. ನಾನು BM ಶ್ರೀ ಅವರ ಒಂದು ಸುಂದರವಾದ ಪ್ರೇಮ ಕವಿತೆ, ಅದನ್ನ ಚಕ್ರವಾಕ ರಾಗದಲ್ಲಿ ಮಾಡಿದೀನಿ, ಅದನ್ನೊಂದು ಪ್ರಸ್ತುತ ಪಡಿಸ್ತೇನೆ. ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸ ಕೆಂಪು, ತಾವರೆಯ ಹೊಸರಳ ಹೊಳೆವ ಕೆಂಪು. ನನ್ನ ಪ್ರೇಮದ ಹುಡುಗಿ ಕೊಳಲ ಮೇಲು ನುಡಿಯಿಂಪು, ನನ್ನ ಪ್ರೇಮದ ಹುಡುಗಿ ಕೊಳಲ ಮೇಲು ನುಡಿಯಿಂಪು, ಕೊಳಲು ಮೋಹಿಸಿ ನುಡಿವ ರಾಗದಿಂಪು, ಕೊಳಲು ಮೋಹಿಸಿ ನುಡಿವ ಗಾನದಿಂಪು. ನನ್ನ ಪ್ರೇಮದ ಹುಡುಗಿ ತಾವರೆಯ ಬೆಳೆ ಬೆಳೆಯುತ್ತೆ ಅಷ್ಟೆಷ್ಟು ಭಿನ್ನಾಣ, ಎಲೆ ಚೆಲುವೆ ಮುಳುಗಿದೆನು ಅಷ್ಟು ಪ್ರೇಮದೊಳಗೆ. ಬೆಳೆ ಬೆಳೆಯುತ್ತೆ ಅಷ್ಟೆಷ್ಟು ಭಿನ್ನಾಣ, ಎಲೆ ಚೆಲುವೆ ಮುಳುಗಿದೆನು ಅಷ್ಟು ಪ್ರೇಮದೊಳಗೆ. ಬತ್ತುವ
ಬಾರದು ಹನಿಯು ಪ್ರೇಮದೊಳಗೆ, ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸಕೆಂಪು. ಹೋಗಿ ಬರುವೆನೆ ಹೆಣ್ಣೆ ಪ್ರೇಮದೊಂದೇ ಕಣ್ಣೆ, ಹೋಗಿ ಬರುವೆನು ಸಹಿಸು 2 ಗಳಿಗೆ, ಹೋಗಿ ಬರುವೆನೆ ಹೆಣ್ಣೆ ಪ್ರೇಮದೊಂದೇ ಕಣ್ಣೆ, ಹೋಗಿ ಬರುವೆನು ಸಹಿಸು 2 ಗಳಿಗೆ. ಕೋಟಿಯೋ ಜನವಿರಲಿ ದಾಟಿ ಬರುವೆನೆ ಹೆಣ್ಣೆ, ಕೋಟಿಯೋ ಜನವಿರಲಿ ದಾಟಿ ಬರುವೆನೆ ಹೆಣ್ಣೆ, ಬೇಗ ಬರುವೆನು ಹಾದಿ ನಿನ್ನ ಬಳಿಗೆ, ಬೇಗ ಬರುವೆನು ಹಾದಿ ನಿನ್ನ ಬಳಿಗೆ, ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸಕೆಂಪು, ತಾವರೆಯ ಹೊಸರಳ ಹೊಳೆವ ಕೆಂಪು, ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸಕೆಂಪು. ಅದ್ಭುತ. ನಿಮಗೆ ವಾದ್ಯಗಳು ಇನ್ಯಾವುದು ಸಂಗೀತ ಸಾಧನೆಗಳನ್ನೇ ಬೇಕಾಗೋದಿಲ್ಲ ಅನ್ಸುತ್ತೆ ಪಕ್ಕದಲ್ಲಿ ನಿಮ್ಮ ಸ್ವರದ ಜೊತೆಗೆ. ತುಂಬಾ ಚೆನ್ನಾಗಿ ಆಡಿದಿರಿ. ನಿಮ್ದೇ ರಾಗ ಸಂಯೋಜನೆ ಇರ್ಬೇಕಲ್ವಾ ಇದು? ಹೌದು ಹೌದು, ನಂದೇ ರಾಗ ಸಂಯೋಜನೆ. ಬಹಳ ಚೆನ್ನಾಗಿ ಬಂತು. BM ಶ್ರೀ ಅವರ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟು ಹಾಡಿಸಿದ್ದೆ. ಇದನ್ನ ಒಂದು ಅಪಾರ್ಚುನಿಟಿ ಇತ್ತು ಇಲ್ಲಿ. ಅವಾಗ ಅವರದ್ದೇ ಒಂದು 5-6 ಕವನಗಳನ್ನ ಕಂಪೋಸಿಷನ್ ಮಾಡಿ ಪ್ರೋಗ್ರಾಮ್ ಮಾಡ್ತೀನಿ. ಇಲ್ಲಿವರೆಗೆ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀವಿ? ಸುಮಾರು ಯಾಕಂದ್ರೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾರೆ ಇರ್ತೀವಿ. ಬಿಡು ಮಧ್ಯದಲ್ಲಿ ಆಗತ್ತೆ, ಸಮಯ ಆಗುತ್ತಾ? ಆಗತ್ತೆ ಆಗತ್ತೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮಕ್ಕಳದ್ದೇ ಕಾರ್ಯಕ್ರಮಗಳಿದ್ದಾಗ ಅವ್ರನ್ನ ಪ್ರಿಪೇರ್ ಮಾಡಿ ಕರ್ಕೊಂಡು, ಆಮೇಲೆ ಧಾರವಾಡ ಉತ್ಸವ, ಈ ತರ ಬಹಳಷ್ಟು ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ನಮ್ಗೊಂದು ಒಳ್ಳೆ ಸಂಗೀತವನ್ನ ಕೇಳಿಸಿದ್ದಕ್ಕೆ. ಅದೇ ರೀತಿ ಲಕ್ಷ್ಮೀಶ್, ಸಂಗೀತನ ಆಸ್ವಾದಿಸಿದ್ರಿ ಅನ್ಸುತ್ತೆ ಅಲ್ಲಿ ಮಂಗಳೂರಲ್ಲಿ ಕೂತ್ಕೊಂಡೆ ನೀವು. ಹೇಳಿ. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಒಳ್ಳೆ, ಹೌದೌದು, ಬಹಳ ಚೆನ್ನಾಗಿತ್ತು. ಓಕೆ, ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಯಾಕಂತಂದ್ರೆ ಸುಮಾರು 1-1.5 ತಿಂಗಳು 2 ತಿಂಗಳ ಕಾಲ ನಾವು ಮನೆಯಿಂದ ಎಲ್ಲೂ ಹೊರಗೆ ಹೋಗದೆ ಒಂದು ವೈಯಕ್ತಿಕ ಅಂತರವನ್ನ ಕಾಪಾಡಿಕೊಡ್ತಾ ನಮ್ಮ ಮನೆಗಳಲ್ಲೇ ನಮ್ದೇ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಏನಿದ್ರು 4 ಗೋಡೆಗಳ ಮಧ್ಯೆ ಕಳೆಯೋ ಸಂದರ್ಭದಲ್ಲಿ ರಾಜ್ಯದ ಒಂದೊಂದು ಮೂಲೆಯಲ್ಲಿ ಇರುವಂತ ನೀವು ಇವತ್ತು ಒಂದಷ್ಟು ಹೊತ್ತನ್ನ ನನಗೋಸ್ಕರ ಕೊಟ್ಟಿದ್ದೀರಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ, ಏನು ಚಟುವಟಿಕೆಗಳು ನಡೆಸ್ತಾ ಇದ್ದೀರಿ ಅಂತ ಅನ್ನೋದ್ರ ಜೊತೆಗೂ ನಮ್ಮ ಚಟುವಟಿಕೆಗಳ ಆಯ್ಕೆ ನಮ್ದಾಗಿದ್ದಾಗ ಅದನ್ನ ಪ್ರಸ್ತುತಪಡಿಸಕ್ಕೆ ಒಂದು ಅವಕಾಶ, ಹಾಗೂ ಅದ್ರ ಜೊತೆಗೆ ಅದನ್ನ ನಾವು ವಿಭಿನ್ನ ರೀತಿಯಲ್ಲಿ ಹೇಗೆ ಒಬ್ರನ್ನೊಬ್ರು ಸಂಪರ್ಕಕ್ಕೆ ಈ ತಂತ್ರಜ್ಞಾನಗಳನ್ನೆಲ್ಲ ಬಳಸ್ಕೊಂಡು ಬರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಒಂದು ಸಂದರ್ಭದಲ್ಲಿ ಬರುವ ದಿನಗಳಲ್ಲಿ ಕೂಡ ಅನಿವಾರ್ಯವಾಗಿ ನಮ್ಗೆ ಇದನ್ನೆಲ್ಲ ಪಾಲಿಸ್ಕೊಂಡು ಬರ್ಲಿಕ್ಕೆ ಬೇಕಿದೆ. ಯಾಕಂತಂದ್ರೆ ಇನ್ನೂ ಎಷ್ಟೋ ಸಮಯಗಳ ಕಾಲ ನಿಮ್ ಸಂಗೀತ ಕ್ಲಾಸ್ ಇರ್ಬೋದು, ನಮ್ಮ ಲಕ್ಷ್ಮೀಶ್ ಅವ್ರದ್ದು ಈ ಒಂದು ಶಾಸನನ ಓದ್ಲಿಕ್ಕೆ ವಿವಿಧ ಭಾಗಗಳಿಗೆ ಹೋಗುವಂತ ಚಟುವಟಿಕೆಗಳಿರ್ಬೋದು, ಅಥವಾ ನಾನು ಕಾದಂಬರಿಗಳನ್ನ ಇದಕ್ಕೆ ತಯಾರಿಗಾಗಿ ಎಲ್ಲೆಲ್ಗೋ ಕೆಲವು ಕಡೆ ಪ್ರವಾಸ ಮಾಡ್ತಿರ್ತೀನಿ. ಇವುಗಳನ್ನೆಲ್ಲ ನಿಲ್ಲಿಸ್ಕೊಂಡು ನಾವು ಇದ್ದಲ್ಲೇ ಇವೆಲ್ಲ ವರ್ಕ್ ಅನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಭೇಟಿ ಆನ್ಲೈನ್ ಅಲ್ಲಾದ್ರೂ ಖುಷಿ ಕೊಡುತ್ತೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು.